ಒಂದು ಸಮಯದಲ್ಲಿ ಅನ್ನದಾನವೇ ಶ್ರೇಷ್ಠ ದಾನ ಎಂದು ಹೇಳುತ್ತಿದ್ದರು. ಆದರೆ ಈಗಿನ ಕಾಲದಲ್ಲಿ ಶ್ರೇಷ್ಠ ದಾನ ಬಂದು ರಕ್ತದಾನ ಎಂದು ಹೇಳಲಾಗುತ್ತದೆ. ಆದರೂ ಸಹ ಇಂದು ಸಾಕಷ್ಟು ಕಡೆ ರಕ್ತದ ಅಭಾವ ಕಾಡುತ್ತಿದೆ. ಆದರೆ ರಕ್ತದಾನ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ನಿಮಗೆ ತಿಳಿದಿದೆಯಾ? ಅದರ ಮೊದಲು ರಕ್ತದ ಅವಶ್ಯಕತೆ ಯಾರಿಗೆಲ್ಲ ಇರುತ್ತದೆ ಎಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ರಕ್ತದ ಅವಶ್ಯಕತೆ ಯಾರಿಗೆ ಬೇಕಾದರೂ ಬೀಳಬಹುದು. ಗರ್ಭಿಣಿಯರು, ಅಪೌಷ್ಟಿಕತೆಯಿಂದ ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿರುವರು, ಮಕ್ಕಳು, ಅಪಘಾತಕ್ಕೆ ಸಿಲುಕುದವರಿಗೆ, ಮೂಳೆ, ಮಜ್ಜೆ ಮತ್ತು ಆನುವಂಶಿಕ ಹಿಮೋಗ್ಲೋಬಿನ್ ಅಸ್ವಸ್ಥತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ, ಅಲ್ಲದೆ ಮುಖ್ಯವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಅವಶ್ಯಕತೆ ಅತ್ಯಂತ ಅಗತ್ಯ ಅಂತ ಹೇಳಬಹುದು. ಈಗ ಬಂದು ರಕ್ತದಾನ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ಈ ವಿಡಿಯೋ ಒಳಗಡೆ ನೋಡೋಣ. ದೇಹದಲ್ಲಿ ಹೆಚ್ಚುವರಿ ಐರನ್ ಫ್ರೀ ರಾಡಿಕಲ್ ಉತ್ಪಾದಿಸಬಹುದು. ಇದು ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಅದಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಕಬ್ಬಿಣದ ಮಟ್ಟವು ಕಡಿಮೆ ಆಗಿ ಐರನ್ ಮಿತಿಮೀರಿದ ಪ್ರಮಾಣಕ್ಕೆ ಸಂಬಂಧಿಸಿದ ಕ್ಯಾನ್ಸರ್ಗಳಾದ ಯಕೃತ್ತು, ಶ್ವಾಸಕೋಶ, ಕೋಲೋನ್, ಹೊಟ್ಟೆ ಮತ್ತು ಗಂಟಲಿನ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು. ರಕ್ತದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದಾದ ಆನುವಂಶಿಕ ಬದಲಾವಣೆಗಳಿಗೂ ಕಾರಣವಾಗಬಹುದು. ಜೆನೆಟಿಕ್ ಬದಲಾವಣೆಗಳು ಮತ್ತು ರಕ್ತದ ಕ್ಯಾನ್ಸರ್ ಕಡಿಮೆ ಆಗುವುದು. ಅದು ಅಲ್ಲದೆ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಪ್ರಕಟವಾದ ಅಧ್ಯಯನವು ಆಗಾಗ್ಗೆ ರಕ್ತದಾನ ಮಾಡುವವರಿಗೆ ಕೆಲವು ರೀತಿಯ ಕ್ಯಾನ್ಸರ್ ಅಪಾಯ ಕಡಿಮೆ ಎಂದು ಕಂಡುಹಿಡಿದಿದೆ. ಲಂಡನ್ ನಲ್ಲಿ ಫ್ರಾನ್ಸಿಸ್ ಕ್ರಿಕ್ ಸಂಸ್ಥೆಯು ಆಗಾಗ್ಗೆ ರಕ್ತದಾನ ಮಾಡುವವರಿಗೆ ಸೂಕ್ಷ್ಮವಾದ ಆನುವಂಶಿಕ ಬದಲಾವಣೆಗಳು ಕಂಡುಬರಬಹುದು. ಅವರಲ್ಲಿ ರಕ್ತದ ಕ್ಯಾನ್ಸರ್ ಬರುವ ಅಪಾಯವು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ. ಅಲ್ಲದೆ ರಕ್ತದಾನ ಮಾಡಿದಾಗ ನಿಮ್ಮ ದೇಹವು ದಾನ ಮಾಡಿದ ರಕ್ತವನ್ನು ಬದಲಾಯಿಸಲು ಹೊಸ ರಕ್ತ ಕಣಗಳನ್ನು ಉತ್ಪಾದಿಸಲು ಉತ್ತೇಜಿಸುತ್ತದೆ. ರಕ್ತದಾನ ಮಾಡಿದಾಗ ನಿಮ್ಮ ದೇಹವು ರಕ್ತ ಪ್ರಮಾಣದಲ್ಲಿ ರಕ್ತ ಕಣಗಳ ನಷ್ಟವನ್ನು ಅನುಭವಿಸುತ್ತದೆ ಮತ್ತು ಹೆಚ್ಚು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಪ್ರಾರಂಭಿಸಲು ಸಂಕೇತಿಸುತ್ತದೆ. ಈ ಪ್ರಕ್ರಿಯೆಯು ರಕ್ತದ ಆಮ್ಲಜನಕ ಸಾಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಒಟ್ಟಾರೆ ಚೈತನ್ಯವನ್ನು ಉತ್ತೇಜಿಸುತ್ತದೆ. ನೋಡಿದರಲ್ಲವೇ, ಇವುಗಳೇ ರಕ್ತದಾನ ಮಾಡುವ ಪ್ರಯೋಜನಗಳು. ರಕ್ತದಾನ ಮಾಡಿ ಜೀವ ಉಳಿಸಿ. ಧನ್ಯವಾದಗಳು.